ಸೊ ಗಿಲ್ಲಿ ಅವರ ಒಂದು ಮದುವೆ ಯಾವಾಗ ಅಂತ ತುಂಬಾ ಜನ ಸಹ ಕೇಳ್ತಾ ಇರ್ತಾರೆ. ಜೊತೆಗೆ ಗಿಲ್ಲಿ ಅವರಿಗೆ ಈಗ ಇನ್ನ ಕೇವಲ 27 ವರ್ಷ. ಗಿಲ್ಲಿ ಅವರು ಬೇಗ ದಾಂಪತ್ಯ ಜೀವನಕ್ಕೆ ಕಾಲಿಡಲಿ, ನಾವು ನೋಡ್ಬೇಕು, ಅಸಲಿಗೆ ಕಾವ್ಯನೇ ಮದುವೆ ಆಗ್ಲಿ ಅಂತ ಕೂಡ ತುಂಬಾ ಜನ ಸಹ ಕಮೆಂಟ್ಸ್ ಮಾಡ್ತಾರೆ. ಕಾವ್ಯ ಮತ್ತೆ ಗಿಲ್ಲಿ ಜೋಡಿಯನ್ನ ಜನರು ಎಷ್ಟರ ಮಟ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಟೈಮ್ನಿಂದಲೂ ಕೂಡ ಅಷ್ಟೇ ಕಾವ್ಯ ಗಿಲ್ಲಿದೆ ಒಂದು ಹವಾ ಕ್ರಿಯೇಟ್ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಮುಗಿದು ಈಗ 4 ತಿಂಗಳು ಕಳೆದ್ರು ಕೂಡ ಈ ಒಂದು ಜೋಡಿಯ ಕ್ರೇಜ್ ಅಂತೂ ಇನ್ನ ಕಡಿಮೆ ಆಗಿಲ್ಲ. ಎಲ್ಲೇ ಹೋದ್ರು ಗಿಲ್ಲಿ ಮತ್ತೆ ಕಾವ್ಯ ಹೆಸರು ಕೇಳಿ ಬರುತ್ತೆ. ಒಟ್ಟಿಗೆ ಹೋದ್ರೆ ಅಂತೂ ಗಿಲ್ಲಿ ಒಂದು ಜೋರಾಗಿ ಜನರು ಕೂಗ್ತಾರೆ, ಸೆಲ್ಫಿ ಫೋಟೋಗಾಗಿ ಮುಗಿ ಬೀಳ್ತಾರೆ. ಸೊ ಬಹಳಷ್ಟು ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಜೋಡಿಯನ್ನ ನೋಡಿ ಅಭಿಮಾನಿಗಳು. ಇನ್ನ ಅಶ್ವಿನಿ ಮೇಡಮ್ ಅವರು ಕೂಡ ಬಹಳಷ್ಟು ಚೆನ್ನಾಗಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಮೆಚ್ಕೊಂಡಿದ್ದಾರೆ. ಅವರು ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರೆ. ಬಿಗ್ ಬಾಸ್ ಟೈಮ್ ನಲ್ಲೂ ಕೂಡ ಅವರು ಕೂಡ ಫಾಲೋ ಮಾಡ್ಕೊ ಬಂದಿದ್ರು. ಆಗಾಗ ಸ್ವಲ್ಪ ವಿಡಿಯೋಸ್ ಗಳನ್ನೆಲ್ಲ ನೋಡಿದ್ರು. ವಿನೋದ್ ಅಂತ ಟೈಮ್ ಕೂಡ ಅಷ್ಟೇ ಗಿಲ್ಲಿಗೆ ವಿಶಸ್ ಅನ್ನ ತಿಳಿಸಿದ್ರು. ಮತ್ತೆ ಗಿಲ್ಲಿ ಅವರು ಅಪ್ಪು ಅವರ ಸ್ಮಾರಕಕ್ಕೆ ಹೋಗಿ ನಮಸ್ಕರಿಸಿ ಆಶೀರ್ವಾದವನ್ನು ಸಹ ಪಡೆದುಕೊಂಡಿದ್ರು. ಸೊ ಹೀಗಾಗಿ ಉತ್ತಮವಾದಂತಹ ನಂಟು. ಮತ್ತೆ ಗಿಲ್ಲಿ ಕಾವ್ಯ ಅಂದ್ರೆ ಎಲ್ರಿಗೂ ಕೂಡ ಚಿರಪರಿಚಯ. ರಾಜಕೀಯ ವ್ಯಕ್ತಿಗಳು, ಬಿಸ್ನೆಸ್ ಮೆನ್ಸ್ಗಳು ಎಲ್ಲರನ್ನೂ ಕೂಡ ಗಿಲ್ಲಿ ಅವರು ಮಾತನಾಡಿಸಿದ್ದಾರೆ, ಭೇಟಿಯಾಗಿದ್ದಾರೆ. ಇದು ನಿಜವಾಗ್ಲೂ ಕೂಡ ಸೂಪರ್ ಗ್ರೇಟ್ನೆಸ್ ಅಲ್ವಾ.